ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಬ್ಲಾಗ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನನಗೆ 2 ದಿನ ರಜೆ ಇದೆ. ಅಂದರೆ ನಾಳೆ ಶಿವರಾತ್ರಿ ಇರೋದ್ರಿಂದ ಇವತ್ತು ಮತ್ತು ನಾಳೆ ನನಗೆ ಲೀವ್ ಇದೆ. ಸೊ ಹಾಗಾಗಿ ನಾನು ನಮ್ಮ ಊರಿಗೆ ಪ್ರಯಾಣ ಮಾಡುತ್ತಿದ್ದೇನೆ. ಅಂದರೆ ರಜೆ ಅಲ್ವಾ, ಹಾಗಾಗಿ ಬೆಂಗಳೂರಲ್ಲಿ ಏನು ಮಾಡೋದು, ನಮ್ಮ ಊರಿಗೆ ನಾವು ಹೋಗೋದಾ ಅಂತ ಇವತ್ತು ನಮ್ಮ ಊರಿಗೆ ಹೊರಡ್ತಾ ಇದ್ದೀನಿ. ಟೈಮು 8:30 ಆಗಿದೆ. ಎದ್ದು ಸ್ವಲ್ಪ ಲೇಟು, ತಿಂಡಿ ಮಾಡಿ ಈಗ ರೆಡಿಯಾಗಿ ಹೊರಡಬೇಕು. ಇವತ್ತಿನ ವಿಡಿಯೋದಲ್ಲಿ ನನ್ನ ಟ್ರಾವೆಲಿಂಗ್ ವಿಡಿಯೋ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರಪ್ಪ ಇವರು ಹೊಸ ಪ್ರತಿಭೆ ಅಂತ ಟ್ರೋಲೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನನಗೂ ಗೊತ್ತಿಲ್ಲ ಯಾವ ಥರ ವಿಡಿಯೋ ಮಾಡಬೇಕಂತ. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋ ಆಸೆ ನನಗಂತೂ ಇದೆ, ಬಟ್ ಅದು ಸ್ವಲ್ಪ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಟ್ರಾವೆಲಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲನೂ ಇರುತ್ತೆ. ನಾವು ಪಾಡ್ಕಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತ ಅಂದರೆ ಸೆಲೆಬ್ರಿಟಿನ ಕರೆಸಿ ಇಂಟರ್ವ್ಯೂ ಮಾಡೋ ಲೆವೆಲಿಗೆ ನಾವಂತೂ ಇಲ್ಲ. ಕಾಮನ್ ಪೀಪಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರ ಜೀವನದಲ್ಲಿ ಕಷ್ಟ ಸುಖ ಅಥವಾ ಅವರು ಲೈಫ್ನ ಯಾವ ಥರ ಲೀಡ್ ಮಾಡ್ತಾ ಇದ್ದಾರೆ ಅಂತ ನಾವು ನಮ್ಮ ಚಾನಲ್ ಮುಖಾಂತರ ಜನಗಳಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಅದೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮೈಕೆಲ್ಲ ಬೇಕು, ಯಾಕಂದರೆ ನಾವು ಪಬ್ಲಿಕಲ್ಲಿ ವಿಡಿಯೋ ಮಾಡೋದ್ರಿಂದ ಅವ್ರ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ನನಗೂ ನಿಜವಾಗ್ಲೂ ಒಬ್ರನ್ನ ಇಂಟರ್ವ್ಯೂ ಮಾಡಿ ಅಭ್ಯಾಸ ಅಂತ ಇಲ್ಲ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ಇಂಟರ್ವ್ಯೂ ಅಂತ ಮಾಡೋಕ್ಕೆ, ಅದು ಪಬ್ಲಿಕಲ್ಲಿ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡ್ ಕೂಡ ಬರಬೇಕು. ಅವರು ಊರಿಗೆ ಹೋಗಿದ್ದಾರೆ, ಅವರು ಹಬ್ಬ ಅಂತ. ಯಾಕೆಂದರೆ ಒಬ್ಬರೇ ವೀಡಿಯೋ ಮಾಡೋಕ್ಕಾಗಲ್ಲ, ಯಾರಾದರೂ ಕ್ಯಾಮ್ರಾ ಇಟ್ಕೊಳ್ಳೇಬೇಕು. ನಮ್ಮಲ್ಲಿ ಕ್ಯಾಮ್ರಾ ಅಂತೂ ಇಲ್ಲ, ಇರೋದು ಒಂದು ಫೋನು, ಅದರಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದನ್ನು ನೋಡಿ ದಯವಿಟ್ಟು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಕೂಡ. ದಯವಿಟ್ಟು ನೋಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಟ್ರಾವೆಲಿಂಗ್ ಆಗಿರುತ್ತೆ. ಬ್ಯಾಂಗ್ಳೂರು ಟು ಕನಕಪುರ. ಏನೇ ಆಗಲಿ ನಮ್ಮೂರಿಗೆ ಹೋಗೋದೇ ಒಂಥರ ಖುಷಿ. ಎಷ್ಟೋ ದಿನ ಆದಮೇಲೆ ನಾವು ನಮ್ಮೂರಿಗೆ ಹೋಗ್ತಾ ಇರೋದು. ಎಷ್ಟೊಂದು ಜನ ಬೆಂಗಳೂರಿಗೆ ದುಡಿಯೋಕ್ಕೆ ಓದೋಕ್ಕೆ ಬಂದಿರ್ತಾರೆ. ಈ ಥರ ಎಲ್ಲ ಇದ್ದಾಗ, ಈ ಥರ ರಜೆ ಸಿಕ್ಕಿದಾಗ ಊರಿಗೆ ಹೋಗೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಬಟ್ ಬೈಕಲ್ಲಿ ಹೋಗೋದು ಒಂದು ಸ್ವಲ್ಪ ತಲೆನೋವು ಅನಿಸುತ್ತೆ ಈ ಟ್ರಾಫಿಕಲ್ಲಿ. ಬಟ್ ಬಸ್ಸಲ್ಲಿ ನಮ್ಗೆ ಹೋಗೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋಲ್ಲ, ಯಾಕಂದರೆ ನಮ್ಮ ಊರಿಗೆ ಕರೆಕ್ಟಾಗಿ ಬಸ್ ಇರೋಲ್ಲ. ಮತ್ತು ಅಲ್ಲಿ ನನಗೆಲ್ಲರೂ ಹೋಗಬೇಕು, ಕನಕಪುರ ಬರಬೇಕು ಅಥವಾ ಎಲ್ಲಾದರೂ ದೇವಸ್ಥಾನ ಹೋಗಬೇಕು ಅಂದಾಗ ಬೇಗ ಆಗಲ್ಲ. ಹಾಗಾಗಿ ನನ್ನ ಸ್ಕೂಟಿ ಅಥವಾ ನನ್ನ ರಥದಲ್ಲಿ ನಾವು ಹೋಗ್ತೀವಿ. ಅದಕ್ಕೆ ನಾನು ಚಿನ್ನಿ ಅಂತ ನೇಮ್ ಇಟ್ಟಿದ್ದೀನಿ. ನಾನು ತೊಗೊಂಡದ್ದನ್ನು ಆಲ್ಮೋಸ್ಟ್ ಮೇ ಬಂದರೆ 3 years ಆಗುತ್ತೆ. ಇಸ್ ಮೈ ಪಾರ್ಟ್ ಆಫ್ ಲವ್. ಅದನ್ನೇ ನನಗೆ ತುಂಬ ಪ್ರೀತಿ, ಅಂದರೆ ತುಂಬ ಅಟ್ಯಾಚ್ಮೆಂಟ್ ಕೂಡ. ಹೌದು, ಏನೋ ಗೊತ್ತಿಲ್ಲ, ಬಟ್ ನಂಗೆ ಅದಂದರೆ ತುಂಬ ಇಷ್ಟ. ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೊಂದು ಪೂಜೆ ಮಾಡಿಸ್ಬೇಕು. ಎಷ್ಟೊಂದು ಸಲ ಅದು ಹಾಳಾಗಿದೆ, ಪೂಜೆನೇ ಮಾಡಿಸಲ್ಲ. ನೋಡೋಣ, ಆದರೆ ನಾಳೆ ಮಾಡಿಸದ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಪ್ಲ್ಯಾನ್ ಇಟ್ಕೊಂಡು ಊರಿಗೆ ಹೋಗ್ತಾಯಿದ್ದೀವಿ. ಊರಿಗೆ ಹೋದ್ಮೇಲೆ ಏನಾಗುತ್ತೋ ನೋಡಬೇಕು. ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನನ್ನ ಫ್ರೆಂಡು, ಅವಳನ್ನ ನೋಡೋಕ್ಕಿಂತ ಅವಳ ಮಗಳು ನೋಡೋಕೆ ಹೋಗೋದೇ ತುಂಬ ಖುಷಿ. ಅದು ಲಿಟಲ್ ಕ್ಯೂಟು, ಸಖತ್ತಾಗಿರ್ತಾಳೆ. ನಾನು ನಿಮಗೆ ತೋರಿಸ್ತೀನಿ, ತೋರಿಸ್ಬೋದೋ ಏನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾನು ಅವಳನ್ನ ಮೀಟ್ ಮಾಡ್ತೀನಿ. ಇನ್ನೊಂದು ವಿಷಯ ಅಂದರೆ ಅವಳದು ಇವತ್ತು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ನಾಳೆ ಕಂಪಲ್ಸರಿ ಮಾಡ್ತೀವಿ. ಅದಕ್ಕೆ ಏನೇನು ತೊಗೋಬೇಕು ಅದನ್ನೆಲ್ಲ ಇವತ್ತು ತೊಗೊಳ್ಳೋಣ ಅಂತ. ಕನಕಪುರದಲ್ಲೇ ತೊಗೊಳ್ಳೋಣ, ಇಲ್ಲಿ ತುಂಬ ಹೆವಿ ಕಾಸ್ಟ್ಲಿ ಬೆಂಗಳೂರು. ಸೊ ಹಾಗಾಗಿ ನಾವು ಕನಕಪುರದಲ್ಲೇ ಪರ್ಚೇಸ್ ಮಾಡ್ತೀವಿ. ಫೈನಲಿ ಐ ಆಮ್ ರೆಡಿ ಟು ಗೋ ಕನಕಪುರ. ಬಾಯ್ ಬೆಂಗಳೂರು. ಐ ಮಿಸ್ ಮೈ ರೂಮ್. ನಾವು ಟೋಲ್ ಗೇಟ್ಗೆ ರೀಚ್ ಆದೆ. ಅಲ್ಲಿಂದ ಟೋಲ್ ಗೇಟಲ್ಲಿ ಟಿಕೆಟ್ ತೊಗೊಂಡು ನಾಯಂಡಹಳ್ಳಿ ಟು ಕನಕಪುರ ರೋಡ್ಗೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಕನಕಪುರ ಹೋಗೋದ್ರಿಂದ ಕನಕಪುರ ರೋಡಿಗೆ ಹೋಗಬೇಕು.
ನೈಸ್ ರೋಡಲ್ಲಿ ಹೋಗ್ಬೇಕಾರೆ ನಾನು ವಿಡಿಯೋ ಮಾಡಿಕೊಂಡು ಹಾಗೆ ಹೋಗ್ತಾಯಿದ್ದೆ. ಅರೌಂಡು 50 to 20 ಮಿನಿಟ್ಸ್ ನೈಸ್ ರೋಡ್ ಕ್ರಾಸ್ ಆಗುತ್ತೆ. ಅದಾದಮೇಲೆ ನಮ್ಮ ಕನಕಪುರ ರೋಡ್ ಬರುತ್ತೆ. ಕನಕಪುರ ರೋಡ್ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಅಷ್ಟು ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ. ಅಂದರೆ ಗೊತ್ತಿರುತ್ತೆ ಕನಕಪುರ ರೋಡ್ ಯಾರ್ಯಾರು ಓಡಾಡ್ತಾರೆ ಅವರೆಲ್ಲ. ಅದಾದಮೇಲೆ ತುಂಬ ಟಯರ್ಡ್ ಆಗಿತ್ತು, ಯಾಕೆಂದರೆ ಗಾಡಿ ಓಡಿಸಿ ಕೈ ಕಾಲೆಲ್ಲ ನೋವು ಬಂತಿತ್ತು. ಬಿಸಿಲು ಮಾತ್ರ ಸರಿಗೆ ಹೊಡಿತಿತ್ತು. ಹಾಗಾಗಿ ಒಂದು ಕಡೆ ಸೈಡ್ಗೆ ಹಾಕಿ ನೀರು ಕುಡಿತಾ ಇದ್ದೆ. ಮೇನ್ ರೋಡಲ್ಲಿ ಗಾಡಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಸೈಡ್ಗೆ ಹಾಕ್ಕೊಳ್ಳಿ, ಯಾಕಂದರೆ ಹಿಂದೆ ಗಾಡಿ ಎಷ್ಟು ಸ್ಪೀಡಲ್ಲಿ ಬರ್ತಾ ಇರ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫುಲ್ಲು ರೋಡ್ ಕಾದಿತ್ತು. ಬೆಳಿಗ್ಗೆ ಟ್ರಾವೆಲಿಂಗ್ ಮಾಡಬೇಕಿತ್ತಪ್ಪ ಅಂತ ಅನಿಸ್ತಿತ್ತು. ಮಧ್ಯಾಹ್ನ ಬಿಟ್ಟರೆ ಇದೇ ಕತೆ. ಇದಾದಮೇಲೆ ನಮ್ಮ ಕನಕಪುರ ರೀಚ್ ಆದೆ. ಇದು ನಮ್ಮ ಕಾಲೇಜ್ ರೋಡು. ಇದು ತುಂಬ ಮೆಮೊರಿ ಇರೋವಂಥ ಪ್ಲೇಸ್, ಯಾಕಂದರೆ 3 ವರ್ಷ ನಾವು ಇದೇ ಕಾಲೇಜಿಗೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. 1 to 2 ಕಿಲೋಮೀಟರ್ ಇದೆ ಅನಿಸುತ್ತೆ ಕನಕಪುರ ಟು ಬಸ್ ಸ್ಟಾಪಿಂದ ನಮ್ಮ ಕಾಲೇಜು. ಸೋ ಮಚ್ ಮೆಮೊರೀಸ್. ಏನಾದರೂ ಮಾತಾಡೋ ಅಂಟೇನೆ ಎದಕ್ಕೆ ಹೋಗಿದ್ದಾರೆ? ಬೆಟ್ಟಕ್ಕೆ ರೀ, ಪಾದಯಾತ್ರೆ. ಎಳಗಳ್ಳಿ ಅಂಡಿ ಎಳಗಳ್ಳಿ ಹೋಗೋಣ. ನಾನು ಕೈಕಾಲ ನೋವು ಆಗ್ಬಿಟ್ಟವ್ರೆ. ಅಲ್ಲಿ ಮಕ್ಕೊಂಡ್ಬಿಟ್ಟನ್ರಿ. ನಾನು ಎಲ್ಲರೂ ಭಯಕತ್ಬಿಟ್ಟಾರೆ. ಹೇಳ್ತಿಲ್ಲ, ಅಲ್ಲಿ ಹೇಳ್ತಿಲ್ಲ. ಬೆಟ್ಟಕ್ಕೆ ಸೋಮವಾರ ರಾತ್ರಿ. ಸೋಮವಾರ ರಾತ್ರಿ ಹೋಗೇವಿ ನಾವು ಇದಕ್ಕೆ. ಅಂಟಿ ನನ್ನ ಸಂಬಂಧ ಎಲ್ಲರೂ ಎಷ್ಟು ಬೈದ್ರು ಗೊತ್ತಿರಿ ನಂಗೆ. ನೀವು ದೊಡ್ಡವಾಗಿ ಏನು ಉಪಯೋಗ, ನೀನು ನಡಿಯಂಗಿಲ್ಲ ಅಂತಾರ್ರಿ. ನಾವು ಒಂದು ದಿನ ನಡೆದಾರಲ್ರಿ, ಯಾವಾಗಲೂ ಗಾಡಿ ಮೇಲೆ ಅಡ್ಡಾಡ್ದವ್ರಿ ನಾವು. ಒಂದೇ ಸಲ ನಡಿ ಅಂದ್ರೆ ಎಲ್ಲಿ ನಡ್ಯೋಕ್ಕಾಗತ್ತೆ ರೀ? ರೋಡ್ರಿ ಅವ. ಒಬ್ರು ಯಾರು ತಿರ್ಕೊಂಡಾರಂತ್ರಿ ಹೆಣ್ಮಕ್ಳು. ಬಟ್ ಅದು ಮಸ್ತ್ ಆತ್ರಿ ಅಂಟಿ, ಭಾಳ ಖುಷಿ ಆದ. ಬಟ್ ಕಾಲನ್ನು ಏನಾತವ್ರು ಏನು ಮಾಡೋದು? ಹಾಂ ಇನ್ನೊಂದು ಚೂರು ಆಗಲಿ. ಈಗ 1 ನಿಮಿಷ ಆಗೈತೆ ಅಂಟಿ. ಅಂಕಲ್ ಆರಾಮಾಗೈತೆ ರೀ, ಕಾಲ ಓಡಾಡ್ತಾರ್ರಿ ಈಗ? ಹೌದು. ಅದಕ್ಕೆ ಗೊತ್ತಾಗಿಲ್ಲ. ಆರಾಮಿಲ್ಲ. ನಾವು ಒಂದೆಲ್ಲ ಹಿಂಗೆ ಪ್ರಾಕ್ಟೀಸಿಗೆ ವಿಡಿಯೋ ಇಟ್ಟಿದ್ವಿ. ಬ್ಯಾಡ್ಮಿಂಟನ್ದು ರೆಕಾರ್ಡೇ ಆಗಿರಲಿಲ್ಲ. ಹೌದಾ? ಮ್ಯಾಚ್ ಫುಲ್ ಹೋಯ್ತು. ಇದು ನಿಮ್ಮ ಕಾಲೇಜಲ್ಲಿ ಎಷ್ಟು ಜನ ಸತ್ರು? 3 ಮಂದಿ ಅಂದರು. ಏನು ಮಾಡ್ತಿದ್ರು ಅವರಲ್ಲಿ? ಯಾವತ್ತು? ನಿನ್ನೆ ನಾನೊಂದು ಆರ್ಚ್ ಮಾಡತ್ತಿದ್ರಲ್ಲ, ಆರ್ಚದ ವಿಡಿಯೋ ಮಾಡಿದ್ದೆ. ಅದು ಪೋಸ್ಟ್ ಮಾಡ್ಬೇಕಂತೇಳಿ ಪೋಸ್ಟ್ ಮಾಡ್ಬಿಡೋದು ಹಿಂಗಾಗೈತಿ. ಕಳಪೆ ಕಾಮಗಾರಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬೇಕಾಗಿರೋವಂಥ ಸಾಮಗ್ರೆಲ್ಲ ತೊಗೊಳಕ್ಕೆ ಬಂದಿದ್ವಿ. ಹೂವು ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿ ನಾವು ನಮ್ಮನೆ ಕಡೆ ಹೊರಟ್ವಿ. ಇದು ಬ್ಯಾಂಗ್ಳೂರ್ ಟು ಕನಕಪುರ ಬ್ಲಾಗ್ ಆಗಿತ್ತು. ಇದಾದಮೇಲೆ ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ.